ದೋಸ್ತಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ಮತ್ತೆ ಮುಗಿಬಿದ್ದಿದ್ದಾರೆ. ಬಿಜೆಪಿ ಅಧ್ಯಕ್ಷ ನನ್ನ ಭ್ರಷ್ಟಾಚಾರದ ಪಿತಾಮಹ ಅಂತ ಅಂದ್ರು. ವಿಜೇಂದ್ರ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ರು ಅಂತ ಈ ಸಂದರ್ಭದಲ್ಲಿ ಡಿಕೆ ಶಿವ್ ಪ್ರಶ್ನೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರನ್ನ ವಿಜೇಂದ್ರ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಟಾಂಗ್ ಇದು. ವಿಜೇಂದ್ರ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ರು ಅದನ್ನ ಹೇಳಿ ಮೊದಲು. ವಿಧಾನಸೌಧದಲ್ಲಿ ಬಿಎಸ್ವೈ ಕಣ್ಣೀರ್ ಯಾಕೆ ಹಾಕಿದ್ರು? ಗೌಡರ ಕುಟುಂಬದ ಅಕ್ರಮದ ಬಗ್ಗೆ ಬಿಚ್ಚಿಡ್ಬೇಕಲ್ವಾ? ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಕುಮಾರಸ್ವಾಮಿ ಉತ್ತರ ಕೊಡ್ಲಿ ಅಂತ ಇಬ್ಬರೂ ನಾಯಕರಿಗೂ ಕೂಡ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ಲೇ ಕಾರ್ಡ್ ಇಟ್ಟಿದ್ದಾರೆ. ಯಡಿಯೂರಪ್ಪನವರ ವಿಚಾರ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ಪಿತಾಮಹ ಅಂತಾರೆ ಮಿಸ್ಟರ್ ವಿಜೇಂದ್ರ. ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು? ಏನ್ ತಪ್ಪು ಮಾಡಿದ್ರು? ಯಾಕೆ ಬಿಜೆಪಿಯವರು ರಾಜೀನಾಮೆಯನ್ನು ಕೊಡಿಸಿದ್ರು? ಯಾಕೆ ವಿಧಾನಸೌಧದಿಂದ ಕಣ್ಣಲ್ಲಿ ನೀರಾಕಿ ರಾಜೀನಾಮೆ ತೆಗೆದುಕೊಂಡವರು? ಇದನ್ನ ನೀನು ಹೇಳ್ಬೇಕು. ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರಲ್ಲ, ಏನು ಇದೇ ಗವರ್ನರ್ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಯಾರು ಸ್ಯಾಂಕ್ಷನ್ ಮಾಡಿದ್ರು? ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ ಕಾರಣಕರ್ತರಾದಂತಹ ಜನತಾದಳದವರು? ಅದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬೇಕು. ಬಿಜೆಪಿಯವರು ಪಾದಯಾತ್ರೆ ಮಾಡೋದಲ್ಲ. ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಬಿಜೆಪಿಯ ಸ್ನೇಹಿತರಿಗೆ. ಬಿಜೆಪಿ ಎಲೆಕ್ಷನ್ ಮುಂಚಿತವಾಗಿ ನಮ್ಮ ಎಲೆಕ್ಷನ್ ಅಸೆಂಬ್ಲಿ ಮುಂಚಿತವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆ ಪಕ್ಷಿ ನೋಟ ಅಂತ ಹೇಳಿ ನಮ್ಮ ಬಿಜೆಪಿಯ ಸ್ನೇಹಿತರು ಪ್ರಕಟಣೆ ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಇದೇ ಮೂಡಾದಲ್ಲಿ ಮಾಡಿರುವಂತ ಎಲ್ಲ ಸೈಟ್ಗಳನ್ನ ಯಾರ್ಯಾರು ಏನೇನು ಅರ್ಜಿ ಹಾಕಿದ್ದಾರೆ ಅಂತ ಕುಮಾರಣ್ಣನ ಅರ್ಜಿ ಸಮೇತ ಪ್ರಿಂಟ್ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡ್ತೀರಾ ಯಡಿಯೂರಪ್ಪನವರೇ? ಅಶೋಕಣ್ಣ ಇದಕ್ಕೆ ಉತ್ತರ ಕೊಡ್ಬೇಕಲ್ಲಪ್ಪ. ಸಿಟಿ ರವಿ ಉತ್ತರ ಕೊಡ್ಬೇಕಲ್ಲಪ್ಪ ಇದಕ್ಕೆ. ನಾರಾಯಣ ಸ್ವಾಮಿ, ನಿಮ್ಮ ಪಕ್ಷ ಏನು ನೀವು ಪ್ರಕಟಣೆ ಮಾಡಿದ್ದೀರಿ, ಇದು ಏನು ಅಂತ ಸ್ವಲ್ಪ ವಿರೋಧವನ್ನ ಬಿಚ್ಚಿರ್ಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.